ಅಗ್ಗವಾಗಲಿದೆ ಹೋಮ್ ಲೋನ್ ವೆಹಿಕಲ್ ಲೋನ್. RBI ಬಂಪರ್ ಗಿಫ್ಟ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 5 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ತನ್ನ ರೆಪೋ ದರವನ್ನ 6.5%ನಿಂದ 6% ಇಳಿಸಿದೆ. ಇದರ ಪರಿಣಾಮ ನಿಮ್ಮ ಹೋಮ್ ಲೋನ್, ವೆಹಿಕಲ್ ಲೋನ್ನ ಬಡ್ಡಿ ದರಗಳು ಇಳಿಕೆಯಾಗಲಿದೆ. ಸಣ್ಣ ಮತ್ತು ಮಧ್ಯಮ ವ್ಯಾಪಾರೋದ್ಯಮಿಗಳನ್ನ ನಡೆಸುವವರಿಗೂ ಕೂಡ ಸಾಲದ ಬಡ್ಡಿ ದರ ತಗ್ಗಲಿದೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಕೇಂದ್ರ ಸರ್ಕಾರ 2025ರ ಬಜೆಟ್ನಲ್ಲಿ ಮಧ್ಯಮ ವರ್ಗದ ಜನತೆಗೆ ಆದಾಯ ತೆರಿಗೆಯಲ್ಲಿ 12 ಲಕ್ಷ ರೂಪಾಯಿ ತನಕ ಟ್ಯಾಕ್ಸ್ ರಿಲೀಫ್ ನೀಡಿದ ಬಳಿಕ ಇದೀಗ RBI ಕೂಡ ಬಡ್ಡಿ ದರ ಇಳಿಸಿ 2ನೇ ರಿಲೀಫ್ ಅನ್ನು ಕೊಟ್ಟಿದೆ. ಇದರ ಮತ್ತಷ್ಟು ವಿವರಗಳನ್ನು ಈಗ ನೋಡೋಣ. RBIನ ಹೊಸ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ರೆಪೋ ರೇಟ್ ಅನ್ನ 6.50%ನಿಂದ 6.25%ಗೆ ಇಳಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಕ್ಯಾಶ್ ರಿಸರ್ವ್ ರೇಷಿಯೋವನ್ನು ಕೂಡ 4%ಗೆ ಇಳಿಸಿದ್ದಾರೆ. ಇದರಿಂದ ಬ್ಯಾಂಕ್ಗಳಿಗೆ ಹೆಚ್ಚಿನ ಹಣ ಸಿಗಲಿದ್ದು ಸಾಲದ ಬಡ್ಡಿ ದರಗಳನ್ನು ಇಳಿಸಲಿಕ್ಕೆ ಸಹಕಾರಿಯಾಗಲಿದೆ. RBI 2024-25ರ ಸಾಲಿಗೆ 7.2% GDP ಬೆಳವಣಿಗೆಯನ್ನ ಅಂದಾಜಿಸಿದೆ. ವಿಶೇಷ ಏನಂತಂದ್ರೆ ಈ ವರ್ಷ ಹಣದುಬ್ಬರ ಅಥವಾ ಬೆಲೆ ಏರಿಕೆ ಇಳಿಯಲಿದೆ ಅಂತ ಗುಡ್ ನ್ಯೂಸ್ ಅನ್ನು ಕೂಡ ಕೊಟ್ಟಿದೆ. ಹಣದುಬ್ಬರವು ಪ್ರಸಕ್ತ ಸಾಲಿನಲ್ಲಿ ಸರಾಸರಿ 4.2%ಗೆ ಇಳಿಕೆ ಆಗಲಿದೆ ಅಂತಲೂ ಹೇಳಿದೆ. ಹಾಗಾದ್ರೆ ಏನಿದು ರೆಪೋ ದರ ಅಂತ ನೋಡೋಣ. ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಪಡೆಯುವ ಸಾಲಕ್ಕೆ RBI ವಿಧಿಸುವ ಬಡ್ಡಿನೇ ರೆಪೋ ದರ. ಈ ರೆಪೋ ದರ ಇಳಿಕೆಯಾದಾಗ ಬ್ಯಾಂಕ್ಗಳಿಗೆ RBIನಿಂದ ಸಿಗುವ ಫಂಡಿಗೆ ತಗಲುವಂತಹ ಬಡ್ಡಿಯ ಖರ್ಚು ಕಡಿಮೆ ಆಗುತ್ತೆ. ಹೀಗಾಗಿ ಹೋಮ್ ಲೋನ್ ಸೇರಿದಂತೆ ನಾನಾ ಸಾಲಗಳ ಬಡ್ಡಿ ದರ ಕೂಡ ಇಳಿಕೆ ಆಗುತ್ತೆ. ಜನರಿಗೆ ಅನುಕೂಲ ಆಗುತ್ತೆ. ಆರ್ಥಿಕ ಚಟುವಟಿಕೆಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚುರುಕಾಗುತ್ತೆ. ಹಾಗಾದ್ರೆ ರೆಪೋ ರೇಟ್ ಕಡಿತಕ್ಕೆ ಪೂರಕ ಆಗಿದ್ದಂತಹ ಸನ್ನಿವೇಶ ಏನು? ಯಾಕಾಗಿ RBI ಈ ನಿರ್ಧಾರ ತಗೊಳ್ತು? ಕೇಂದ್ರ ಸರ್ಕಾರ 2025ರ ಬಜೆಟ್ನಲ್ಲಿ ಏನ್ ಮಾಡ್ತು? ಮಧ್ಯಮ ವರ್ಗದ ತೆರಿಗೆದಾರರಿಗೆ 12 ಲಕ್ಷ ರೂಪಾಯಿ ತನಕ ಆದಾಯಕ್ಕೆ ತೆರಿಗೆಯನ್ನ ಮುಕ್ತಗೊಳಿಸಿದ್ದು ಜನರ ಕೈಯಲ್ಲಿ ದುಡ್ಡು ಉಳಿಯುವಂತೆ ಮಾಡಿದೆ. ಇದರಿಂದ ಜನ ಖರ್ಚು ಮಾಡ್ತಾರೆ ಅಥವಾ ಹಣವನ್ನು ಎಲ್ಲೋ ಕಡೆ ಇನ್ವೆಸ್ಟ್ ಮಾಡ್ತಾರೆ. ಹೀಗೆ ವ್ಯವಸ್ಥೆಯಲ್ಲಿ ವಸ್ತುಗಳು ಮತ್ತೆ ಸೇವೆಗಳಿಗೆ, ಗೂಡ್ಸ್ ಅಂಡ್ ಸರ್ವಿಸ್ಗಳಿಗೆ ಬೇಡಿಕೆ ಕ್ರಿಯೇಟ್ ಆಗುತ್ತೆ. ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ಪೂರಕವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ರೆಪೋ ದರವನ್ನು ಇಳಿಸುವ ಮೂಲಕ ಒಂದು ರೀತಿಯ ಅನುಕೂಲವನ್ನು ಮಾಡಿಕೊಟ್ಟಿದೆ. ಅಮೆರಿಕದ ಟ್ರೇಡ್ ವಾರ್ ಪರಿಣಾಮ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಬೆಳವಣಿಗೆಯ ಅನಿಶ್ಚಿತತೆ ಉಂಟಾಗಿರುವಂತಹ ಈ ಸಂದರ್ಭದಲ್ಲಿ RBI ಕ್ರಮದಿಂದಾಗಿ ಭಾರತದ ಜನರ ಹಿತಕ್ಕೆ ದೃಷ್ಟಿಯಿಂದ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ. ಒಟ್ಟಾರೆಯಾಗಿ ಆರ್ಥಿಕ ಪ್ರಗತಿಗೆ ಪುಷ್ಟಿ ನೀಡಲು RBI ತನ್ನ ರೆಪೋ ದರವನ್ನು ಇಳಿಸಿ ಸಹಕರಿಸಿದೆ ಅಂತ ಹೇಳ್ಬೋದು. ಇನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ ಬ್ಯಾಂಕ್ಗಳು ತಮ್ಮ ವಹಿವಾಟು ನಡೆಸಲು RBIನಲ್ಲಿ ಇಡಬೇಕಾದಂತಹ ಡೆಪಾಸಿಟ್ ಅಥವಾ ಠೇವಣಿ, ಇದನ್ನು ಕಡಿಮೆ ಮಾಡಿದ್ರಿಂದ ಬ್ಯಾಂಕ್ಗಳಲ್ಲಿ ಸಾಲ ವಿತರಣೆಗೆ ಅಂದ್ರೆ ಲೋನ್ ಡಿಸ್ಟ್ರಿಬ್ಯೂಷನ್ಗೆ ಹಣ ಬೇಕಾಷ್ಟು ಸಿಗ್ತಾ ಹೋಗುತ್ತೆ. ಲಿಕ್ವಿಡಿಟಿ ಹೆಚ್ಚುತ್ತೆ. ಇದರಿಂದ ಸಾಲದ ಬಡ್ಡಿ ದರ ಮುಂದಿನ ದಿವಸಗಳಲ್ಲಿ ತಗ್ಗಲಿದೆ. ಹಾಗಾದ್ರೆ ಈ ಸೌಲಭ್ಯವನ್ನು ಹೇಗೆ ಪಡಿಬೇಕು ಅಂತ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರಬಹುದು. ಈಗ ಏನ್ ಮಾಡುತ್ತಂದ್ರೆ ಕೆಲವು ಬ್ಯಾಂಕ್ಗಳು ರೆಪೋ ದರ ಆಧಾರಿತ ಬಡ್ಡಿ ದರ ಯಾವುದಕ್ಕೆಲ್ಲ ಇರುತ್ತೆ ಅದನ್ನ ಅವುಗಳಿಗೆ ಆಟೋಮೆಟಿಕ್ ಆಗಿ ಕಡಿಮೆ ಮಾಡುತ್ತೆ. ಇನ್ ಕೆಲವು ಬ್ಯಾಂಕ್ಗಳಲ್ಲಿ ಏನ್ ಮಾಡ್ತವೆ ಅಂದ್ರೆ ಗ್ರಾಹಕರು ಅಲ್ಲಿ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ ಅಥವಾ ಓರಲ್ ಆಗಿ ಅವ್ರಿಗೆ ಹೇಳ್ಬೇಕಾಗುತ್ತೆ. ನೀವು ಏನ್ ಮಾಡ್ಬೇಕಂತಂದ್ರೆ ಇನ್ನು ಕೆಲವು ದಿವಸಗಳಲ್ಲಿ ನಿಮ್ಮ ಬ್ಯಾಂಕ್ಗೆ ಹೋಗಿ ನಿಮ್ಮ ಹೋಮ್ ಲೋನ್ ಇರ್ಬೋದು, ವೆಹಿಕಲ್ ಲೋನ್ ಇರ್ಬೋದು, ಅಥವಾ ನೀವು ವ್ಯಾಪಾರೋದ್ಯಮಿಗಳಿಗೆ ಯಾವುದೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗೆ ಮಾಡಿದಂಥ ಲೋನ್ಗಳ ಲೋನ್ ಅಕೌಂಟ್ ಅನ್ನ ಓಪನ್ ಮಾಡಿಸಿ ಅಲ್ಲಿ ಬಡ್ಡಿ ದರ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡಿ. ಇವಾಗ ಇರುವಂತ ಬಡ್ಡಿ ದರ ಮತ್ತು ಈಗ RBI ರೆಪೋ ದರ ಇಳಿಸಿದ ನಂತರ ಅದರ ಎಫೆಕ್ಟ್ ಏನಾಗಿದೆ ಅನ್ನೋದನ್ನ ನಮ್ಮ ಲೋನ್ ಅಕೌಂಟ್ ಅಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ನೀವು ಬ್ಯಾಂಕ್ ಸಿಬ್ಬಂದಿಯಲ್ಲಿ ಹೇಳ್ಬೇಕು, ನೋಡಿ ಮಿನಿಮಮ್ ಬಡ್ಡಿ ದರ ಏನಿದೆ ಅದಕ್ಕೆ ಇದನ್ನ ಅಪ್ಲೈ ಮಾಡಿ ಅಂತ ಹೇಳ್ಬೇಕು. ಆವಾಗ ಬ್ಯಾಂಕ್ ಏನ್ ಮಾಡುತ್ತೆ ಅಂತಂದ್ರೆ ನಿಮಗೆ 2 ಆಪ್ಷನ್ ಕೊಡುತ್ತೆ. ಒಂದೇನಂತಂದ್ರೆ ನಿಮ್ಮ ಲೋನಿನ EMI ಅನ್ನ ಕಡಿಮೆ ಮಾಡುವಂಥದ್ದು, ಇಲ್ಲ ಅಂತಂದ್ರೆ ನಿಮ್ಮ ಲೋನ್ EMI ಅವಧಿ ಡ್ಯೂರೇಷನ್ ಅಂತ ಏನಿದೆ ಅದನ್ನ ಕಡಿಮೆ ಮಾಡುವಂಥದ್ದು. ನಿಮಗೆ ಯಾವುದು ಅನುಕೂಲ ಅದನ್ನು ಚಾಯ್ಸ್ ಮಾಡ್ಬೋದು. ಯಾಕಂದ್ರೆ 1.5% ಇಂಟ್ರೆಸ್ಟ್ ರೇಟ್ ಕಡಿಮೆ ಆದ್ರೂ ಕೂಡ ನಿಮ್ಮ ಹೋಮ್ ಲೋನ್ ಇರ್ಬೋದು, ವೆಹಿಕಲ್ ಲೋನ್ ಇರ್ಬೋದು, ಅಥವಾ ಬಿಸ್ನೆಸ್ ಲೋನ್, ಈ ರೀತಿಯ ಒಂದು ದೀರ್ಘ ಅವಧಿಯ ಲೋನ್ಗಳ ಬಡ್ಡಿ ದರ ತುಂಬಾ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಬ್ಯಾಂಕ್ ಅನ್ನು ಸಂಪರ್ಕಿಸಿ ಕಡಿಮೆ ಆದಂತಹ ಈ ಬಡ್ಡಿ ದರ ಪ್ರಯೋಜನವನ್ನು ಪಡೆಯಿರಿ. ಅಕಸ್ಮಾತ್ ಏನಾದರೂ ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕಿಲ್ಲ ಅಥವಾ ನೀವಲ್ಲಿ ವಿಚಾರಿಸಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಸಮ್ಟೈಮ್ ಬ್ಯಾಂಕ್ಗಳು ಏನು ಮಾಡ್ತವೆ, ಈ ಹಳೆ ಬಡ್ಡಿ ದರ ಇದೆಯಲ್ಲ ಜಾಸ್ತಿ ಬಡ್ಡದ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ನಿಮಗೆ ಗೊತ್ತೇ ಆಗಲ್ಲ. EMI ಅದೇ ರೀತಿ ಇರುತ್ತೆ, ನಿಮ್ಮ ಡ್ಯೂರೇಷನ್ ಜಾಸ್ತಿ ಆಗ್ತಾನೆ ಇರುತ್ತೆ.
ಹಾಗಾಗಿ RBI ರೆಪೋ ದರವನ್ನು ಇಳಿಸಿದ ಪ್ರತಿ ಸಂದರ್ಭದಲ್ಲೂ ಕೂಡ ಅಲ್ಲಿ ಹೋಗಿ ವಿಚಾರಿಸಿ ಕಡಿಮೆ ಬಡ್ಡಿ ದರ ಅಪ್ಲೈ ಆಗಿದೆ ಅನ್ನುವಂಥದ್ದನ್ನು ನೋಡಿಕೊಳ್ಳುವಂಥ ದೊಡ್ಡ ಜವಾಬ್ದಾರಿ ಕೂಡ ಸಾಲಗಾರರ ಮೇಲೆ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.